ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇನ್ಮುಂದೆ ಬ್ಯಾಂಕ್ಗಳು ರೈತರಿಗೆ ಸಾಲ ನೀಡುವಾಗ ಸಿಬಿಲ್ ಸ್ಕೋರ್ ಬಗ್ಗೆ ಒತ್ತಾಯಿಸಬಾರದು ಅಂತ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಎಚ್ಚರಿಕೆ ನೀಡಿದ್ದಾರೆ. ಇದು ಈಗ ಅನೌನ್ಸ್ ಆಗಿರುವ ಹೊಸ ಸುದ್ದಿ. ಆದರೆ ಈ ಸಮಸ್ಯೆ ಕೇವಲ ರೈತರಿಗೆ ಸೀಮಿತವಲ್ಲ, ಸಾಮಾನ್ಯ ಜನತೆಗೆ ಸಹ ಇದು ದೊಡ್ಡ ಸಮಸ್ಯೆಯಾಗಿದೆ. ಕನಸಿನ ಮನೆ ಖರೀದಿಸುವಾಗ, ಶಿಕ್ಷಣಕ್ಕಾಗಿ ಸಾಲ ಬೇಕಾದಾಗ ಅಥವಾ ಕಾರು ಖರೀದಿಸಲು ಸಹಾಯ ಬೇಕಾದಾಗ ಕಡಿಮೆ ಕ್ರೆಡಿಟ್ ಸ್ಕೋರ್ ಇದ್ರೆ ಅವರ ಕನಸುಗಳು ಬತ್ತಿ ಹೋಗಬಹುದು. ವಿದ್ಯಾರ್ಥಿಗಳು, ಫ್ರೀಲ್ಯಾನ್ಸರ್ಗಳು, ಸ್ವತಂತ್ರ ಉದ್ಯೋಗಿಗಳು ಹೀಗೆ ಮುಂತಾದವರಿಗೆ ಕ್ರೆಡಿಟ್ ಸ್ಕೋರ್ ಇಲ್ಲದಿದ್ದರೆ ಅಥವಾ ಅದು ಕಡಿಮೆ ಇದ್ದರೆ ಬ್ಯಾಂಕ್ಗಳು ಸಾಲ ಕೊಡಲು ನಿರಾಕರಿಸುತ್ತವೆ. ಆದರೆ ಆಧಾರವಿಲ್ಲದೆ, ಉದ್ಯೋಗವಿಲ್ಲದೆ, ದುಡಿಮೆಯ ದಾಖಲೆ ಇಲ್ಲದೆ ಕ್ರೆಡಿಟ್ ಸ್ಕೋರ್ ಸುಲಭವಾಗಿ ಬೆಳೆಸಿಕೊಳ್ಳುವ ಮಾರ್ಗವಿದ್ರೆ ಹೇಗೆ? ಏನು ಇದ್ಯಾವುದು ಸಹ ಇಲ್ಲದೆ ಯಾವುದಾದ್ರೂ ಸಂಸ್ಥೆ ಕ್ರೆಡಿಟ್ ಕಾರ್ಡ್ ಕೊಡುತ್ತಾ ಅಂತ ನೀವು ಕೇಳಿದ್ರೆ ಉತ್ತರ ಹೌದು. ಅದಕ್ಕುತ್ತರವೇ SBMZ ಕ್ರೆಡಿಟ್ ಕಾರ್ಡ್. ಇದು FD ಬೆಂಬಲಿತ ಕ್ರೆಡಿಟ್ ಕಾರ್ಡ್ ಆಗಿದ್ದು, ಮೊದಲ ಬಾರಿಗೆ ಕ್ರೆಡಿಟ್ ಕಾರ್ಡ್ ಬಳಸುವವರಿಗೆ ಅಥವಾ ಕ್ರೆಡಿಟ್ ಸ್ಕೋರ್ ಕಡಿಮೆ ಇರುವವರಿಗೆ ಕ್ರೆಡಿಟ್ ಸಿಗುವಂತಾಗಲು ಇಲ್ಲಿದೆ ನಿಖರವಾದ ಪರಿಹಾರ. SBMZ ಕ್ರೆಡಿಟ್ ಕಾರ್ಡ್ನ ವೈಶಿಷ್ಟ್ಯತೆ ಸಾಕಷ್ಟಿದೆ. ಉದಾಹರಣೆಗೆ, ಇದನ್ನ ಪಡೆಯಲು ನಿಮಗೆ ಯಾವುದೇ ಆದಾಯದ ದಾಖಲೆ ಬೇಕಾಗಿಲ್ಲ, ವೇತನ ಪಟ್ಟಿ ಅಥವಾ ಕ್ರೆಡಿಟ್ ಇತಿಹಾಸ ಬೇಕಾಗಿಲ್ಲ, ವಾರ್ಷಿಕ ಶುಲ್ಕವೆಂಬುದೇ ಇಲ್ಲ. ಅಲ್ಲದೆ ನೀವು ₹5,000ದಿಂದ ಆರಂಭಿಸುವ FD ಮಾಡಿದರೆ ಅದರಿಂದ 90%ನವರೆಗೆ ಕ್ರೆಡಿಟ್ ಲಿಮಿಟ್ ದೊರೆಯುತ್ತದೆ. ಉದಾಹರಣೆಗೆ ₹10,000 FD ಮಾಡಿದರೆ ₹9,000ವರೆಗೂ ಕ್ರೆಡಿಟ್ ಲಿಮಿಟ್ ಪಡೆಯಬಹುದು. ಮುಖ್ಯವಾಗಿ ನಿಮ್ಮ ಹಣವು ಸುರಕ್ಷಿತವಾಗಿ ಉಳಿಯುತ್ತದೆ. ಅದನ್ನ RBI ವಿಮೆ ಹೊಂದಿರುವ ಬ್ಯಾಂಕ್ನಲ್ಲಿ ಇಟ್ಟುಕೊಳ್ಳಲಾಗುತ್ತದೆ ಮತ್ತು ವಾರ್ಷಿಕವಾಗಿ 7%ನವರೆಗೆ ಬಡ್ಡಿ ಸಹ ಸಿಗುತ್ತದೆ. ನಿಮ್ಮ FD ಮೌಲ್ಯ ಬೆಳೆಯುತ್ತಿರುವಾಗಲೇ ನೀವು ಅಗತ್ಯ ಖರ್ಚಿಗೆ ಕಾರ್ಡ್ ಉಪಯೋಗಿಸಬಹುದು. ಇದು ಯಾರಿಗೆಲ್ಲ ಸೂಕ್ತ ಅಥವಾ ಯಾರೆಲ್ಲ ಇದಕ್ಕೆ ಅರ್ಹ ಎಂದು ನೋಡೋದಾದರೆ, ವಿದ್ಯಾರ್ಥಿಗಳು, ಮೊದಲ ಬಾರಿಗೆ ಕ್ರೆಡಿಟ್ ಕಾರ್ಡ್ ಪಡೆಯುವವರು, ಕ್ರೆಡಿಟ್ ಸ್ಕೋರ್ ಮರುಸ್ಥಾಪನೆ ಮಾಡಿಕೊಳ್ಳುವವರು, ಹೀಗೆ ಇವರೆಲ್ಲರೂ ಸಹ ಇದರ ಸುಸೌಲಭ್ಯವನ್ನ ಪಡೆದುಕೊಳ್ಳಬಹುದಾಗಿದೆ. ಪೇಮೆಂಟ್ಗೆ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಾಗಿಯೇ ಇಲ್ಲ. ಈಗೆಲ್ಲ ಡಿಜಿಟಲ್ ಯುಗ. ಮೇಲಾಗಿ ಇದು ರೂಪೇ ಕಾರ್ಡ್ ಆಗಿರೋದ್ರಿಂದ ನೀವು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮುಂತಾದ UPI ಅಪ್ಲಿಕೇಶನ್ಗಳೊಂದಿಗೆ ಬಳಸಬಹುದು. ಇನ್ನೂ ಉತ್ತಮ ಸಂಗತಿ ಏನಂದ್ರೆ, FD ಅನ್ನ ₹1,000 ಇನ್ಕ್ರಿಮೆಂಟ್ಗಳಲ್ಲಿ ಹೆಚ್ಚಿಸಿ 5 ಲಕ್ಷದವರೆಗೆ FD ಮಾಡಬಹುದು. ಹಾಗೂ ಇದರೊಂದಿಗೆ ಕಾರ್ಡ್ ಲಿಮಿಟ್ ಅನ್ನ 4.5 ಲಕ್ಷದವರೆಗೂ ಏರಿಸಬಹುದು. ಇದಕ್ಕೆ ಯಾವುದೇ ನಿಮ್ಮ ಆದಾಯದ ದಾಖಲೆ ಬೇಕಾಗಿಲ್ಲ. ಇದರ ಜೊತೆ ಇದರ ಸಕ್ರಿಯ ಬಳಕೆದಾರರಾಗುವ ನಿಮಗೆ ಆರಂಭದಲ್ಲಿ ಸಾಕಷ್ಟು ವಿಶೇಷ ರೀತಿಯ ರಿವಾರ್ಡ್ಗಳು ಸಹ ಸಿಗುತ್ತವೆ. ಉದಾಹರಣೆಗೆ, ನೀವು ಆನ್ಲೈನ್ ಶಾಪಿಂಗ್ ಪ್ರಿಯರಾದರೆ ಆನ್ಲೈನ್ ಶಾಪಿಂಗ್ ವೇದಿಕೆಗಳಾದ ಮಿಂತ್ರಾ ಮೇಲೆ 20% ಹಾಗೂ ಫ್ಲಿಪ್ಕಾರ್ಟ್ ಮೇಲೆ 8% ಹಾಗೂ ಅಮೆಜಾನ್ ಮೇಲೆ 5% ರಿವಾರ್ಡ್ ಪಾಯಿಂಟ್ಗಳು ನಿಮಗೆ ಧಾರಾಳವಾಗಿ ಸಿಗುತ್ತವೆ. ಹಾಗೂ 80ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳ ಮೇಲೆ ವೋಚರ್ಗಳೊಂದಿಗೆ ಡಿಸ್ಕೌಂಟ್ ಕೂಡ ಸಿಗಲಿದೆ. ಇಷ್ಟೇ ಅಲ್ಲದೆ ಸ್ವಿಗ್ಗಿ, ಝೊಮ್ಯಾಟೊ, ಬುಕ್ ಮೈ ಶೋ ಮೊದಲಾದ ಅಪ್ಲಿಕೇಶನ್ಗಳ ಮೇಲೆ 20%ವರೆಗೆ ಬೆಲೆಯ ರಿಬೇಟ್ ಅಥವಾ ರಿಯಾಯಿತಿ ಲಭ್ಯವಿದೆ. ನಿಮ್ಮ ಕಾರ್ಡನ್ನು ಜವಾಬ್ದಾರಿಯುತವಾಗಿ ಬಳಸಿ, ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಿ, ನಿಮ್ಮ ಕ್ರೆಡಿಟ್ ಸ್ಕೋರ್ ಕೇವಲ 30 ದಿನಗಳಲ್ಲಿ ಉತ್ತಮವಾಗಬಹುದು. ಸ್ಮಾರ್ಟ್ ಆದ ಕ್ರೆಡಿಟ್ ಯಾತ್ರೆಯನ್ನ ಪ್ರಾರಂಭಿಸಲು SBMZ ಕ್ರೆಡಿಟ್ ಕಾರ್ಡ್ ನಿಖರವಾದ ಆಯ್ಕೆ. ಇದಕ್ಕೆ ನೀವು ಈ ಕೂಡಲೇ ಆನ್ಲೈನ್ ಅರ್ಜಿ ಕೂಡ ಹಾಕಬಹುದು. ಅರ್ಜಿ ಹಾಕುವ ವಿಧಾನ ಕೂಡ ಈಗ ಇನ್ನೂ ಸುಲಭ. ಮೊದಲನೆಯದ್ದು, ಈ ವಿವರಣೆಯಲ್ಲಿರುವ ಲಿಂಕ್ನಿಂದ ZET ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಹಾಕಿ OTP ಮೂಲಕ ಪರಿಶೀಲಿಸಿ ಮತ್ತು ನಿಮ್ಮ ವಿವರಗಳನ್ನ ತುಂಬಿ, ಅಂದ್ರೆ ನಿಮ್ಮ ಹೆಸರು, ಇಮೇಲ್, ಡೇಟ್ ಆಫ್ ಬರ್ತ್ ಇತ್ಯಾದಿ ವಿವರಗಳನ್ನ ನಮೂದಿಸಿ ಕ್ರೆಡಿಟ್ ಸ್ಕೋರ್ ಪರಿಶೀಲಿಸಿಕೊಳ್ಳಿ. ಇದೆಲ್ಲ ಆದ ನಂತರ ಸ್ಕ್ರೀನ್ನಲ್ಲಿ ಕಾಣುವ ಅಪ್ಲೈ ನೌ ಎನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ FD ಮೊತ್ತವನ್ನ ಆಯ್ಕೆ ಮಾಡಿ. 5,000ದಿಂದ ₹25,000 ಆರಂಭಿಸೋದಕ್ಕೆ ಸೂಕ್ತ. ಆ ಬಳಿಕ ನಿಮ್ಮ ಪಾನ್, ಆಧಾರ್, ವಿಳಾಸದ ಮೂಲಕ KYC ಪೂರ್ಣಗೊಳಿಸಿ ನಂತರ ಅಂತಿಮವಾಗಿ ಅನುಮೋದಿಸಿ ಪರಿಶೀಲಿಸಿ. ಇದೆಲ್ಲವನ್ನ ನೀವು ನಿಯಮದ ಹಾಗೆ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಿದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ತಕ್ಷಣವೇ ಸಿದ್ಧವಾಗುತ್ತದೆ. ಹೀಗಾಗಿ ಸುರಕ್ಷಿತ, ಸರಳ ಹಾಗೂ ಬುದ್ಧಿವಂತಿಕೆಯ ಕ್ರೆಡಿಟ್ ಯಾತ್ರೆಗೆ SBMZ ಕ್ರೆಡಿಟ್ ಕಾರ್ಡೇ ನಿಮ್ಮ ಮುಂದಿನ ಏಕೈಕ ಹೆಜ್ಜೆ ಆಗಲಿ. ಇನ್ಯಾಕ್ ತಡ, ಈ ಕೂಡಲೇ SBMZ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ ಅದರ ಫಲಾನುಭವಿಯಾಗಿ.